ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನೆಲ್ಗೆ ಸ್ವಾಗತ. ನಮ್ಮ ದಿನಾನ ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡಿದಾಗ ಕಲರ್, ಕ್ರಿಯೇಟಿವಿಟಿ ಹಾಗೆ ಪಾಸಿಟಿವ್ ವೈಬ್ಸ್ನ ಆಟೋಮ್ಯಾಟಿಕ್ಲಿ ನಮ್ಮ ಲೈಫಲ್ಲಿ ವೆಲ್ಕಮ್ ಮಾಡಿದ ಹಾಗೆ. ಸೊ ತಡ ಯಾಕೆ? ಐ ವೆಲ್ಕಮ್ ಆಲ್ ಆಫ್ ಯು ಟು ಮೈ ಚಾನೆಲ್. ಇಫ್ ಯು ಆರ್ ನ್ಯೂ ಹಿಯರ್, this is the space where I share my thoughts and opinions. Everything that's raw and real. ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಮನೆನ ನಾರ್ಮಲ್ ಕ್ಲೀನಿಂಗ್ ಅಷ್ಟೇ ಮಾಡಿದೆ. ಪ್ರತಿ ಸತಿ ಏನಾದರೂ ಫಂಕ್ಷನ್ ಇರುವಾಗ ಅಥವಾ ಏನಾದರೂ ಹೊಸದಾಗಿ ಮಾಡುವಾಗ ಮನೇನ ಪವಿತ್ರ ಜಲ ತಗೊಂಡು ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡ್ತಾ ಶುದ್ಧಿ ಮಾಡ್ಕೋತಾನೆ. ಅದೊಂದು ಹ್ಯಾಬಿಟ್. ಪವಿತ್ರ ಜಲ ಅಂದರೆ ಏನು ಫ್ಯಾನ್ಸಿ ಅಲ್ಲ. ಸ್ವಲ್ಪ ಗೋಮೂತ್ರ, ಸ್ವಲ್ಪ ಡ್ರೈಡ್ ಕೌಡಂಗ್ ಇದೆಲ್ಲ ಮೊದಲೇ ಅಂಕೋಲಾದಿಂದ ತರಿಸಿ ಇಲ್ಲೇ ಸ್ಟೋರ್ ಮಾಡಿಟ್ಟಿರ್ತಾನೆ ಫ್ರಿಜ್ಜಲ್ಲಿ. ಅದನ್ನೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡೋದು. ನಾನು ಪೂಜೆ ಮಾಡೋದಂತೂ ನೀವು ಆಲ್ರೆಡಿ ಸುಮಾರು ಸತಿ ನೋಡಿದ್ದೀರ. ನೋಡಿಲ್ಲ ಅಂದರೆ ಪ್ಲೀಸ್ ಡು ಗೋ ವಾಚ್ ದ ಪ್ರೀವಿಯಸ್ ವಿಡಿಯೋಸ್. ಸೊ ನಮ್ಮ ಮನೆ ಪೂಜೆ ಮುಗಿಸ್ಕೊಂಡು ಆ ದಿನ ನಾಗರ ಪಂಚಮಿ ಆಗಿದ್ರಿಂದ ಹೊರಗೆ ಹೋಗಿ ದೇವಸ್ಥಾನದಲ್ಲಿ ಅಲ್ಲೇ ಹಾಲನ್ನೆಲ್ಲ ಹಾಕಿ ಮನೆಗೆ ಬಂದ್ವಿ. ಆ ದಿನ ಬೇಸಿಕ್ ಅಡುಗೆನೇ ಮಾಡಿದ್ವಿ. ಇಬ್ಬರೇ ಇರೋದ್ರಿಂದ ಫ್ಯಾನ್ಸಿ ಏನೂ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ಮನೆಗೆ ವಿಸಿಟ್ ಮಾಡಿದ್ದ. ಅವನು ಹೊಸ ಫೋನ್ ತೊಗೊಂಡಿದ್ದಾನೆ. ಅದು ಸ್ಯಾಮ್ಸಂಗ್ ಇದು ಫೋಲ್ಡ್. ಬಟ್ ಅವನಿಗೆ ಆ ಫೋನನ್ನು ಓಪನ್ ಮಾಡೋಕ್ಕೆ ಬರಲ್ಲ. ಲುಕ್ ಅಟ್ ದ್ಯಾಟ್. ಹೇಳ್ತಾರಲ್ಲ, ಕುಣಿಯೋಕೆ ಬರ್ದೇ ಇರೋರಿಗೆ ನೆಲ ಡೊಂಕು. ಅದೇ ಪರಿಸ್ಥಿತಿ ಅವನದು. ಅವನಿಗೆ ನಮ್ಮ ಭಾಷೆ ಬರಲ್ಲ, ಬಟ್ ಹೀ ಟ್ರೈಸ್ ಹಿಸ್ ಬೆಸ್ಟ್. ಬಟ್ ನಾವು ಮೋಸ್ಟ್ಲಿ ಹಿಂದಿಲೇ ಮಾತಾಡೋದು. ಅವ್ನು ಹೊಸ ಫೋನ್ ಆಗಿದ್ರಿಂದ ಅವ್ನು ಅದನ್ನು ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗೆಲ್ಲ ಕೈಯೆಲ್ಲ ಸ್ವೆಟ್ ಆಗ್ತಿತ್ತು. ಹಾಗೆ ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ಮೊಬೈಲ್ ಕೊಡೋದು ಅಷ್ಟೇ, ಮಗನ ಕೈಯಲ್ಲಿ ಮಾಣಿಕ್ಯ ಕೊಡೋದು ಅಷ್ಟೇ. ಆ ದಿನ ಬರೀ ಇದೇ ರೀತಿ ಟೈಮ್ ಪಾಸ್ ಮಾಡೋದ್ರಲ್ಲೇ ಹೋಯಿತು. ಅಡುಗೆ ಮಾಡೋದು, ಊಟ ಮಾಡೋದು, ಹಾಗೆ ಟೈಮ್ ಪಾಸ್ ಮಾಡೋದು. ಮತ್ತು ಉಳಿದಿರೋ ಟೈಮಲ್ಲಿ NSDL ಇದು ವಿಡಿಯೋ ಮಾಡಬೇಕಿತ್ತು, ಇಮಿಡಿಯೇಟ್ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಲಿಕ್ಕೆ. ಸೊ ನಾನು ಚಿಂಟಿ ಕೂತ್ಕೊಂಡು ಅದರದ್ದು ಡಿಸ್ಕಷನ್ಸ್ ಮಾಡ್ತಾ ಆ ದಿನ ಅದರಲ್ಲೇ ಮುಗಿಸಿದ್ವಿ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಡೂ ಗೋ ಆ್ಯಂಡ್ ವಾಚ್. ಬೇಸಿಕ್ ಇನ್ಫಾರ್ಮೇಷನ್, IPO ಅದು ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಶ್ರಾವಣ ತಿಂಗಳು ಬಂತಂದಾಗ ಹೇಳಿದ್ನಲ್ಲ, ನಂದು ದಿನ ಬಿಟ್ಟು ದಿನ ಪೂಜೆ ಇರ್ತದೆ. ಸೊ ಇಲ್ಲಿ ಮತ್ತೆ ನಾನು ಅದೇ ರೀತಿ ಎಲ್ಲ ದೇವರನ್ನ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದೆ. ಅಡುಗೆ ಮಿಸ್ ಮಾಡೋಕ್ಕಾಗಲ್ಲಲ್ಲ. ಸೊ ದೇವ್ರ ಪೂಜೆ ಜೊತೆ ಪೇಟ್ ಪೂಜೆನೂ ಮುಗಿಸ್ಕೊಂಡು ತಂಗಿ ಜೊತೆ ಹರಟೆ ಹೊಡಿತಾ ಇದ್ದೆ. ಆ ರಾತ್ರಿ ಅಕ್ಷಯ್ ನಮಗೆ ಸ್ಪೆಷಲ್ ಕುಕ್ ಮಾಡ್ತಾನೆ ಅಂತ ಹೇಳಿ ರೈಸ್ ಬೌಲ್ ರೆಡಿ ಮಾಡ್ಲಿಕ್ಕೆ ಹೊರಟರು. ನಾನು ದ ಮೋಸ್ಟ್ ಸಪೋರ್ಟಿವ್ ವೈಫ್ ಥರ ಮಾಡಿಟ್ಟಿರೋದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೆ. ಹಾಗೆ ರೆಸಿಪಿ ಶೂಟ್ ಮಾಡ್ತಾನೆ ಅಂತ ಅವನ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದೆ. ಹೇಳ್ತಾರಲ್ಲ, ಕೆಲಸ ಮಾಡದೇ ಇದ್ರೂ ನಡೀತದೆ, ಬಟ್ ಕೆಲಸ ಮಾಡ್ತಾ ಇದ್ದೇನೆ ಅಂತ ಬಿಲ್ಡಪ್ ಕೊಡಬೇಕು ಅಂತ. ಅದೇ ರೀತಿ ಇಟ್ ವಾಸ್ ಸಿಂಪಲ್. ಉಪ್ಪು, ಖಾರ ಮತ್ತು ಅರಿಶಿನ, ಗರಂ ಮಸಾಲ ಹಾಕಿ ಚೆನ್ನಾಗಿ ಪನೀರ್ನ ಮಸಾಜ್ ಮಾಡ್ಕೊಳ್ಳೋದು. ಅದನ್ನು ಸೈಡಿಗೆ ಅಲ್ಲೇ ಎತ್ತಿಟ್ಟು ಸ್ವಲ್ಪ ಕಾರ್ನನ್ನು ಬಾಯ್ಲ್ ಮಾಡೋದು. ಟೊಮೆಟೊ ಮತ್ತು ಅನಿಯನ್ ಗ್ರೇವಿಗೆ ಎಲ್ಲ ಬೇಕಾಗಿರೋ ಕಟಿಂಗ್ಸ್ ಮಾಡಿ ಪ್ಯಾನ್ ತೊಗೊಂಡು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪನೀರ್ನ ಫ್ರೈ ಮಾಡ್ಕೊಳ್ಳೋದು. ನಾನು ಹೆಲ್ಪ್ ಮಾಡಿದ್ದೇನೆ ಆಯಿತಾ. ಇಲ್ಲಿ ನೋಡಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕುಟ್ಟಿ ಕೊಡ್ತಾ ಇದ್ದೇನೆ. ಎಷ್ಟು ಕಷ್ಟ ಗೊತ್ತಾ. ಹಿಂದಿಯಲ್ಲಿ ಡೈಲಾಗ್ ಇದೆಯಲ್ಲ, ಮೈ ತೋ ಥಕ್ ಗೈ. ಇವಾಗ ನಮ್ಮ ಬ್ರಾಕ್ಲಿನ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಮಸಾಲ ಏನು ತೊಗೊಂಡಿದ್ವಲ್ಲ ಅದನ್ನು ಕರ್ಡ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅದಷ್ಟು ಮಾಡಿದ ನಂತರ ತಡ ಯಾಕೆ? ಬ್ರಾಕ್ಲಿನ ತೊಗೊಳ್ಳೋದು, ಅದ್ರ ಜೊತೆ ಚೆನ್ನಾಗಿ ಕಲಸಿದ ನಂತರ ನಿಧಾನಕ್ಕೆ ಏರ್ ಫ್ರೈಯರಲ್ಲಿ ಹಾಕಿ ಏರ್ ಫ್ರೈಯರದ್ದು ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಿ ಶಿವ ಅನ್ಸೋದು. ಜಸ್ಟ್ ಶೋಕಿಂಗ್. ಶಿವ ಅನ್ಸ್ಬೇಡಿ, ಏರ್ ಫ್ರೈಯರಲ್ಲಿ 180 ಡಿಗ್ರಿ 10 ಮಿನಿಟ್ಸಿಗೆ ಮಾಡ್ಕೊಳ್ಳಿ. ರೈಸ್ ಬೌಲ್ನ ಸ್ಟಾರ್ ಇಂಗ್ರೀಡಿಯೆಂಟ್ ರೈಸಿಗೆ ನಾವು ಬೇಸಿಕ್ ಒಗ್ಗರಣೆ ಹಾಕೋಬೇಕು. ಜೀರಿಗೆ, ಹಸಿಮೆಣಸು, ಹಾಗೆ ಇಲ್ಲಿ ನೋಡಿ ಫುಲ್ ಮಾಸ್ಟರ್ ಶೆಫ್ ಲೆವೆಲ್ ಹೊಗೆ ಹಾಕ್ಸ್ತದೆ. ಹಾಗೆ ಕಾರ್ನ್, ಉಪ್ಪು, ಬೇಸಿಕ್ ಮಸಾಲ ಹಾಕಿ ನಿಮ್ಮ ರೈಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮದು ಕಾರ್ನ್ ರೈಸ್ ರೆಡಿ. ನಾವು ತುಂಬ ಎಫಿಷಿಯೆಂಟ್ ಆಗಿರಬೇಕು. ಜಾಸ್ತಿ ಪಾತ್ರೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದೇ ಪಾತ್ರೆಯಲ್ಲಿ ಇನ್ನೊಂದು ಬೇಸಿಕ್ ಒಗ್ಗರಣೆ, ಎಣ್ಣೆ, ಸಾಸಿವೆ, ಜೀರಿಗೆ, ಟೊಮೆಟೊ, ಈರುಳ್ಳಿ ಇವೆಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಬೇಸಿಕ್ ಉಪ್ಪು, ಅರಿಶಿನ, ಖಾರ ಎಲ್ಲ ಹಾಕಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ.
ಹೆದರ್ಕೋಬೇಡಿ, ಹಾಲ್ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟೇ ಬರ್ತದೆ. ಇಟ್ ವಿಲ್ ಬಿ ಗುಡ್. ನಾವು ಇವೆಲ್ಲ ಐಟಮ್ನು ಮಿಕ್ಸ್ ಮಾಡ್ಕೊಂಡು ಬೌಲ್ನ ರೆಡಿ ಮಾಡ್ಕೊಂಡು ತಿಂದ್ವಿ. ಹಾಗೆ ಐ ಗೆಟ್ ಬ್ಯಾಕ್ ಟು ಮೈ ರೊಟೀನ್. ಇನ್ನೊಂದು ದಿನ ಇನ್ನೊಂದು ರಂಗೋಲಿ ಟೈಮ್. ಮನೆ ಮನ ಎಲ್ಲ ಶುದ್ಧಿ ಆಗಿತ್ತು. ಎಲ್ಲ ರೆಡಿ ಮಾಡ್ಕೊಂಡು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಸೇಮ್ ಓಲ್ಡ್ ರೂಟೀನ್. ಅಡ್ಗೆ ಮಾಡೋದು, ಊಟ ಮಾಡೋದು, ಸ್ವಲ್ಪ ಕೆಲಸ ಮಾಡ್ಕೊಂಡು ಜಾಸ್ತಿ ಮಾತಾಡ್ಕೊಂಡು ಆ ದಿನ ಮುಗಿಸೋದು. ಇನ್ನೊಂದು ದಿನ ಇನ್ನೊಂದು ಹೊಸ ಆರಂಭ. ಆ್ಯಂಡ್ ಆ ದಿನ ನಾವು ಸೂ ಫ್ರಮ್ ಸೋ ಮೂವಿಗೆ ಹೋಗೋ ಪ್ಲಾನ್ ಇತ್ತು. ಲೇಟ್ ಆಗಿದ್ರು ಏನೋ ಒಂದು ಇಂಟ್ರೋ ಅಂತ ಫಿಲ್ಮ್ ಮಾಡಿ, ಹೇಳಿದ್ನಲ್ಲ ಬೆಳಗ್ಗೆ ರೈಡ್ಸ್ ಹೋಗೋದಂದ್ರೆ ಎಷ್ಟು ಪೀಸ್ಫುಲ್ ಅಂಡ್ ಕಾಮ್ ಇರ್ತದಂತ, ಅದನ್ನ ಮಾಡಿ ಇಲ್ಲಿ ನಾನು ಅಕ್ಷಯ್ಗೆ ಯಾಕೆ ಲಾಸ್ಟ್ ಮಿನಿಟಿಗೆ ಬರೋದು ನೀವು ಮೂವೀಸ್ಗೆ ಅಂತ ಕೇಳಿ ಹಾಗೆ ಫಾಸ್ಟ್ ಆಗಿ ಮೂವಿ ರೀಚ್ ಆದ್ವಿ. ಓಹೋ ದ ಮೂವಿ ಇಟ್ ವಾಸ್ ರಿಯಲಿ ಗುಡ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸುಮಾರಷ್ಟು ರಿವ್ಯೂಸ್ ನೋಡಿದ ನಂತರ ಐ ಥಾಟ್ ಚೆನ್ನಾಗಿರ್ತದೆ. ಬಟ್ ದಿಸ್ ವಾಸ್ ಎಕ್ಸೆಪ್ಷನಲಿ ಗುಡ್. Emotions ittu, laughter ittu. In fact, I enjoyed it a lot. The entire team of that movie deserves a huge round of applause. ಹಾಗೆ ಮೂವಿ ಮುಗಿಸ್ಕೊಂಡು ಯಥಾ ಪ್ರಕಾರ ಮಾಲಲ್ಲಿ ಯಾವ್ಯಾವ ಶಾಪ್ಸ್ ಇದಾವೆ, ಅದರಲ್ಲಿ ಏನೇನಿದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡೋ ಸಮಯ. ಇಲ್ಲಿ ಹ್ಯಾರಿ ಪಾಟರ್ ಫ್ಯಾನ್ಸ್ ಯಾರ್ಯಾರು ಇರ್ತಿರಲ್ಲ, ಆ ಬುಕ್ ನೋಡಿ ನಿಮ್ಗೆ ಫುಲ್ ಖುಷಿಯಾಗಿಲ್ಲ ಅನ್ಸತಿ? ನನಗಂತೂ ಸಖತ್ ಖುಷಿಯಾಗಿತ್ತು ಅದನ್ನ. ಹಾಗೆ ಅಲ್ಲಿಂದ ಎಲ್ಲ ಬ್ರೌಸ್ ಮಾಡಿ ಇನ್ನೊಂದು ಶಾಪಿಗೆ ಹೋದ್ವಿ. ಫ್ಲವರ್ಸ್, ಫೇಕ್ ಫ್ಲವರ್ಸ್ ರಿಯಲ್ ಫ್ಲವರ್ಸಿಗೂ ಟಕ್ಕರ್ ಕೊಡ್ತದೆ, ಅಷ್ಟು ಸಾಲಿಡ್ ಇದ್ವು. ಇನ್ನಿಲ್ಲಿ ನೋಡಿ ಈ ಡಾಲ್ಸ್ ನಂತು, ಓ ಮೈ ಗಾಡ್, ಒಂದ್ರಕ್ಕಿಂತ ಒಂದ್ ಚೆನ್ನಾಗಿದ್ದು. ಅರೆ ಹಾಯ್, ಅಕ್ಷಯ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನಮ್ಗೆಲ್ಲಿ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಾಗೆ ಮುಂದುವರಟ್ವಿ. ಇಲ್ಲಿ ನೋಡಿ, ಶ್ರಾವಣ ಮುಗಿದ ನಂತರ ಇಲ್ಲೊಂದು ವಿಸಿಟ್ ಡೆಫಿನೆಟ್. ಫ್ರೋಸನ್ ಅಷ್ಟೇ ಅಲ್ಲ, ಫ್ರೆಶ್ ಫುಡ್ ಸಹ ಸಿಗ್ತದೆ ಇಲ್ಲಿ. ಎಲ್ಲ ಫಟಾಫಟ್ ಅಂತ ತೆಗಿತಾರೆ, ಕಟ್ ಮಾಡಿಕೊಡ್ತಾರೆ. ಹಾಗೆ ಮುಂದೆ ಹೋಗ್ತಾ ಅಕ್ಕಿಗಳಲ್ಲೂ ಇಷ್ಟು ವೆರೈಟಿ ಇರ್ತದೆ ಅಂತ ಆ ದಿನನೇ ತಿಳ್ಕೊಂಡಿದ್ದು. ಆ ನಾರ್ಮಲ್ ಬೇಳೆಗಳು ಬಿಡಿ, ಅಲ್ಲಿ ಮೇಲ್ ನೋಡಿ ಲೈನಲ್ಲಿ ಎಷ್ಟು ವೆರೈಟಿ ಆಫ್ ರೈಸ್ ಇಷ್ಟಿರ್ತದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಂತರ ಹೊಟ್ಟೆ ಖಾಲಿನೇ ಇತ್ತು. ಸುಮಾರು ಹೊತ್ತು ಸುತ್ತಾಡಿದ ನಂತರ ಆಹಾ, ಆ ಏರಿಯಾ ಒಂದು ರೌಂಡ್ ಸುತ್ತಿದ್ದು ಹಶು ಆಗೇ ಹೋಯ್ತು. ಎಷ್ಟಾಗ್ತದೋ ಅಷ್ಟು ಹೆಲ್ದಿ ಐಟಮ್ನ ಆರ್ಡರ್ ಮಾಡಿದ್ವಿ. ಹೆಲ್ದಿ ತಿನ್ನೋ ವ್ಯಾಪಾರದಲ್ಲಿ ಇಂಟ್ರೆಸ್ಟಿಂಗ್ ಟೇಸ್ಟಿ ಪೇಸ್ಟ್ರಿನ ಅಲ್ಲೇ ಬಿಟ್ಟು ಬಂದ್ವಿ. ಲಂಚ್ ಪ್ಯಾಕ್ ಮಾಡಿಸ್ಕೊಂಡು ಹಾಗೆ ಸುಮ್ಮನೆ ಮತ್ತೆ ಮಾಲ್ ಸುತ್ತಾಡ್ತಾ ಹೋದಾಗ ನನಗೆ ಮತ್ತೆ ಬುಕ್ ಸ್ಟೋರ್ ಸಿಕ್ಕಿದ್ವು. ಸ್ಪೆಷಲಿ ಅಲ್ಲಿ ಮೊನೋಪಲಿ ಅಂತ ಹ್ಯಾರಿ ಪಾಟರ್ ಬೇಸ್ಡ್ ಗೇಮ್ ಇತ್ತು. ಓ ಮೈ ಗಾಡ್, ಐ ಲವ್ಡ್ ಇಟ್. ಅಲ್ಲಿ ಸಿಟ್ಟಿಂಗ್ ಏರಿಯಾ ತುಂಬಾ ಚೆನ್ನಾಗಿರೋದ್ರಿಂದ ಅಲ್ಲೇ ಕುತ್ಕೊಂಡು ಲಂಚ್ ಮಾಡಿದ್ವಿ. ಹಾಗೆ ಇಲ್ಲಿ ಕೇಳಿ ಕತೆನ. ಎಷ್ಟು ಸತಿ ಹೇಳ್ಕೊಡ್ಬೇಕು ನಿಮಗೆ? ಎಂತ ಅದು ಎಷ್ಟು ಸತಿ ಹೇಳಿದೆ? ಇಲ್ಲಿ ನಾನು ಅಕ್ಷಯ್ಗೆ ರಿಪೀಟೆಡ್ಲಿ ಅದನ್ನ ಸ್ಟೈಲ್ ಆಗಿ ತಿನ್ಬೇಕು, ಎಲ್ಲರೂ ನೋಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದೆ. ಅವ್ನು ಪಾಡಿಗೆ ಅವ್ನು ತಿಂತಾ ಇದ್ದಾನೆ. ಉಲ್ಟಾ ನನಗೆ ಡೈಲಾಗ್, ಪ್ಲಾಸ್ಟಿಕಲ್ಲಿ ತಿನ್ಬೇಕಾ ಅಂತ. ಮೆನ್ ವಿಲ್ ಬಿ ಮೆನ್. ಲಂಚ್ ಮುಗಿಸಿ ಇನ್ನೊಂದಿಷ್ಟು ಶಾಪ್ಗಳನ್ನ ವಿಸಿಟ್ ಮಾಡಿ ಹಾಗೆ ಈ ಲಿಫ್ಟಿಂದ ಕೆಳಗೆ ಸುಯಿ ಅಂತ ಹೋಗಿ ಒಂದಿಷ್ಟು ಹೆದರ್ಕೊಂಡು ವಿಡಿಯೋ ಮಾಡ್ತಾ ಮಾಲಿಂದ ಹೊರಗೆ ಬಂದ್ವಿ. ಹಾಗೆ ಮಾಲಿಂದ ಬಂದ ನಂತರ ನಾನು ಯಾವಾಗಲೂ ಹೇಳ್ತೇನಲ್ಲ ನನ್ನ ತವ್ರ ಮನೆ ಅಂತ, ನನ್ನ ತವ್ರ ಮನೆ ಡಿ ಮಾರ್ಟ್ ವಿಸಿಟ್ ಮಾಡ್ಲಿಕ್ಕೆ ಹೋಗಿದ್ವಿ. ಮುಂದಿನ ವಾರ ಹಬ್ಬ ಇದೆಯಾ ಅಂತನೋ ಏನಕ್ಕೋ ಗೊತ್ತಿಲ್ಲ, ಡಿ ಮಾರ್ಟ್ ಅಂತೂ ಸಖತ್ ರಶ್ ಆಗಿತ್ತು. ನಾನು ಹೇಗೆ ಅದನ್ನ ನನ್ನ ತವ್ರ ಮನೆ ಅಂತನೋ ಹಾಗೆ ಎಷ್ಟೋ ಜನ ಅದನ್ನ ಅವ್ರ ತವ್ರ ಮನೆ ಅಂತ ಅನ್ಕೊಂಡಿರ್ತಾರೆ. ತವ್ರ ಮನೆಗೆ ಹೋದ್ಮೇಲೆ ಇಷ್ಟ ಆಗಿದ್ ತರೋದೆಲ್ಲ ಪದ್ಧತಿ ಅಲ್ವಾ, ಹಾಗೆ ನಾನು ಪದ್ಧತಿನ ಫಾಲೋ ಮಾಡ್ತಾ ಇಷ್ಟ ಆಗಿದ್ದನ್ನೆಲ್ಲ ಬ್ಯಾಗಲ್ಲಿ ಹಾಕೊಂಡು ಬರ್ತಾ ಇದ್ದೆ. ನಾನ್ ಬರ್ತಾ ಇದ್ದೆ, ಬಟ್ ಬಿಲ್ ಪೇ ಮಾಡಿದ್ದು ಅಕ್ಷಯ್. ಪಪ್ಪನ್ ಡೈಲಾಗ್ ಅಲ್ಲಿ ಸಮ್ಮ ಕೆತ್ಗಿ ಮಾಡಿದ್ಯಲ್ಲ ಹಾಗೆ ಅದೆಲ್ಲ ಮುಗಿಸಿ ಗಾಡಿ ತಗೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಬಟ್ ಅಲ್ಲೇ ಒಂದು ಕ್ವಿಕ್ ಸ್ಟಾಪ್ ನಮ್ ಪಾನಿಪುರಿ ಸ್ಟಾಲ್ ಹತ್ರ. ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಬಟ್ ಮನೆಗೆ ರೀಚ್ ಆಗೋಷ್ಟರಲ್ಲಿ ಐ ಥಿಂಕ್ ಬೆಳಗ್ಗೆಯಿಂದ ಸುತ್ತಾಡಿದ್ರಿಂದ ಸ್ವಲ್ಪ ತಲೆನೋವು ಬರ್ತಾ ಇತ್ತು. ಬಟ್ ಅದಕ್ಕೆ ನಮ್ಮ ಹತ್ರ ಸೊಲ್ಯೂಷನ್ ಚಹಾ. ನಾನ್ ಮಾಡಿಲ್ಲ, ಅಕ್ಷಯ್ ಮಾಡ್ಕೊಟ್ಟಿದ್ದು. ಸೊ ದ್ಯಾಟ್ ವಾಸ್ ಮೈ ವೀಕ್. ಇವಾಗ ವಿಡಿಯೋ ಎಲ್ಲ ಕ್ಲಬ್ ಮಾಡಿ ನಾನು ನೋಡಿದಾಗಲೇ ನನಗೆ ರಿಯಲೈಸ್ ಆಗಿದ್ದು, ಇಟ್ ವಾಸ್ ಬಿಸಿ ಬಟ್ ಐ ಎಂಜಾಯ್ಡ್ ದ್ಯಾಟ್ ವೀಕ್. ನೀವಿನ್ನೂ ಹಳೆ ವಿಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ಡೂ ಗೋ ವಾಚ್ ದೆಮ್, ಇಟ್ಸ್ ಇಂಟ್ರೆಸ್ಟಿಂಗ್. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ವೆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಇನ್ನಷ್ಟು ಬ್ಯೂಟಿಫುಲ್ ವಿಡಿಯೋಸ್ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.